ಹಾಯ್ ಹಲೋ ವೆಲ್ಕಮ್ ಸುಷ್ಮಾ ಅಪ್ಪು ಯೂಟ್ಯೂಬ್ ಚಾನಲ್. ಸೊ ಟುಡೇ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಗಾಯ್ಸ್. ಅದೇನೆಂದರೆ ಈ ಬೇಸಿಗೆಗೆಲ್ಲ ಲಿಟಲಿ ಸಖತ್ತಾಗಿರುತ್ತೆ ಬೇಸಿಗೆ ಸಮ್ಮರ್ಗೆಲ್ಲ. ಅದ್ರ ಹೆಸರು ಬಂದು ಮಸಾಲೆ ಮಜ್ಜಿಗೆ ಸಾಂಬಾರು. ಮೊಸರನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಮೊಸರು ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಬನ್ನಿ. ನಾನಿಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ, ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ. ನೀವು ಸ್ಕಿಪ್ ಮಾಡ್ಕೊಬೋದು, ಒಣಮೆಣ್ಸಿನ್ಕಾಯಿ ಆದರೂ ತೊಗೋಬೋದು, ಇಲ್ಲಾಂದರೆ ಖಾರದ ಪೌಡ್ರ್ ಆದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟು ನಾನಿಲ್ಲಿ ಆನಿಯನ್ನು ಒಂದು ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೊಸರು ಬೇಕು, ಮೊಸರು ತೊಗೊಂಡಿದ್ದೀನಿ. ಹಸಿದು ಕರಿಬೇವು, 1 ಸ್ಪೂನ್ ಆಗೋಷ್ಟು. ನೆಕ್ಸ್ಟು ಜೀರಿಗೆ ಆ್ಯಡ್ ಮಾಡ್ಕೋಬೇಕು ಗೈಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮೊಸರು ನಾವು ಮನೇಲೇ ಮಾಡಿರೋಂಥ ಮೊಸರು. ನೀವು ಪ್ಯಾಕೆಟ್ ಮೊಸರು ಆದರೂ ಯೂಸ್ ಮಾಡ್ಬೋದು. ನಾನೇನು ಮನೇಲೇ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಷ್ಟೊಂದು ತೆಳುನೂ ಇರಬಾರ್ದು ಗೈಸ್, ಮೀಡಿಯಮ್ ಮಧ್ಯದಲ್ಲಿರಬೇಕು. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು, ಅದೆಲ್ಲ ಗಂಟೆಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆಗಿದೆ ಗಾಯ್ಸ್. ನೆಕ್ಸ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಏನೇನು ಇಂಗ್ರೀಡಿಯೆಂಟ್ ತೋರಿಸಿದ್ನೋ ಅದನ್ನೆಲ್ಲ ಮಿಕ್ಸಿ ಜಾರ್ ಮಾಡ್ಕೋಬೇಕು. ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿ ತೆಂಗಿನಕಾಯಿ ತುರಿ, ನೆಕ್ಸ್ಟು 1 ಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡ್ಕೋಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಬನ್ನಿ. ಇದು ಹೀಟಾಗಿದೆ ಗಾಯ್ಸ್. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಸ್ವಲ್ಪ ಹಸಿದು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೆರಡು ಒಣಮೆಣಸಿನ್ಕಾಯಿ, ಆನಿಯನ್. ಇದಿಷ್ಟನ್ನು ಚೆನ್ನಾಗಿ 1-2 ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿದೆ ನೋಡಿ ಗೈಸ್ ಇದು. ಆನಿಯನ್ನು ಸ್ವಲ್ಪ ಸಾಫ್ಟ್ ಆಗಿದೆ. 2 ಮಿನಿಟ್ಸ್ ನಾನು ಇದು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವೋ ಆ ಮಸಾಲೆನೇ ಇದರಲ್ಲಿ ಆ್ಯಡ್ ಮಾಡಬೇಕು. ಒಂದು 1/4 ಸ್ಪೂನ್ ಆಗೋಷ್ಟು ಟರ್ಮೆರಿಕ್ ಪೌಡರ್, ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ರೋಸ್ಟ್ ಮಾಡ್ಕೋಬೇಕು ಈ ಮಸಾಲೆನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಮಜ್ಜಿಗೆಗೆ ನಾನು ಆ್ಯಡ್ ಮಾಡಿಲ್ಲ ಮೊಸರಿಗೆ. ಹೀಗೆ ಡೈರೆಕ್ಟ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು 1-2 ಮಿನಿಟ್ಸು ಕೂಲ್ ಆಗಕ್ಕೆ ಬಿಡಬೇಕು. ಡೈರೆಕ್ಟ್ಲಿ ಹಂಗೆ ಮೊಸರು ಆ್ಯಡ್ ಮಾಡಬಾರ್ದು.
ಸೊ ಇದು ಕೂಲ್ ಆದಮೇಲೆ ನಾವು ಮೊಸರು ಆ್ಯಡ್ ಮಾಡ್ಕೋಬೇಕು ಗೈಸ್. ಸೊ ಇದಾಗಿದೆ, ಕೂಲ್ ಆಗಲಿ, 1-2 ಮಿನಿಟ್ಸ್ ಕೂಲ್ ಆಗಿಬಿಡ್ತೀನಿ. ಸೊ ಇದು ಕೂಲ್ ಆಗಿದೆ ನೋಡಿ ಗೈಸ್, ನಾನು ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಅವಾಗೆ ಏನು ಇಟ್ಕೊಂಡಿದ್ನ ಅದನ್ನ ಸೊ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಉಪ್ಪು ನಾನು ಆವಾಗೇ ಆ್ಯಡ್ ಮಾಡಿದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಆಗಿದೆ ಇವಾಗ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಮೊಸರು ಸಾಂಬಾರು ರೆಡಿ ಆಯಿತು. ಸೊ ಈ ಸಮ್ಮರ್ ಸೀಸನ್ ಸ್ಟಾರ್ಟ್ ಆದಮೇಲೆ ಸೊ ಮಿಸ್ ಮಾಡದೆ ಮಾಡ್ಕೊತೀನಿ. ಸೊ ಬಿಸಿಲು ಜಾಸ್ತಿ ಅಲ್ಲ ಗೈಸ್, ಅದಕ್ಕಾಗಿ ಸೊ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನಿವತ್ತು ನಮ್ಮ ಮನೇಲಿ ಮಾಡಿದ್ದೀನಿ. ಸೊ ನೀವು ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್. ಸೊ ಮೊಸರು ಸಾಂಬಾರು ರೆಡಿಯಾಗಿದೆ ನೋಡಿ ಗೈಸ್, ನಾನು ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಮುದ್ದೆಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು, ಮುದ್ದೆಗೆ, ರೈಸ್ಗೆ. ಸೊ ಒಂದ್ಸರಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ಸೊ ಯಾರೆಲ್ಲ ಸೊ ನಮಗೂ ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೀವು ಬೇಗನೆ ನೋಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ರುಚಿ ಮತ್ತು ಅದ್ಭುತ, ಮಿಸ್ ಮಾಡದೆ ಮಾಡ್ಕೊತೀನಿ ಸಮ್ಮರ್ ಸೀಸನಲ್ಲಿ. ಥ್ಯಾಂಕ್ ಯು.